ಇಲ್ಲ. ಅದಕ್ಕೆ ನಾನು ಅಸೆಂಬ್ಲಿಲಿ ರೂಲ್ 16 ಅಲ್ಲಿ ಹಾಕಿ ಈ ತರ ಕೇಳಿದೆ. ಅಲ್ಲಿ ಅಸೆಂಬ್ಲಿಲಿ ನಮ್ಮ ವಿರೋಧ ಪಕ್ಷದ ನಾಯಕರು ನಾವೇಂಡಿ ಈಗ ಯಾವುದು ತಗೋಬಾರದು ಅನ್ನೋದಕ್ಕೆ ನಾನು ಯಾವ ವಿಷಯನೂ ಅಲ್ಲಿ 2 ದಿನ ಹಂಗೆ 4 ದಿನ ನಾವು ಹಂಗೆ ನಮ್ಮ ನಾಯಕರು ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣ ಹೇಳಿದ್ಮೇಲೆ ನಾವು ಯಾವುದು ಇದಾಗಬಾರ್ದು. ನಮ್ಮ ಸುರೇಶ್ ಬಾಬು ಅವರು ಇಬ್ಬರು ಏನ್ ನಿರ್ಣಯ ಅಂತ ಹೇಳ್ತಾರೆ ರೂಲ್ 16 ಅಲ್ಲಿ ಕೊಟ್ಟ ಏನು ಚರ್ಚೆ ಮಾಡಬಾರ್ದು. ನಾವು ಇವತ್ತು ಬೇರೆ ಇಶ್ಯೂಸ್ ಹೋಗ್ತಾ ಇದೆ, ಅದರಿಂದ ನಾವು ತೀರ್ಮಾನ ಆದ್ಮೇಲೆ ಹಂಗೆ ಇದ್ದೀನಿ. ರೂಲ್ 16 ನಾನೇ ಕೊಟ್ಟಿಲ್ವಾ, ನಾನು ನಮ್ಮ ಪಕ್ಷ ಕೊಟ್ಟಿಲ್ವಾ? ಲೆಟರ್ ಅಲ್ಲಿ ಬರೆದ್ರೆ ಅದಕ್ಕೆ ಉತ್ತರ ಇಲ್ಲ. ಯಾರು ಅಧಿಕಾರಿಗಳು ಕರ್ಕೊಂಡು ಹೋದ್ರೆ ಆಚೆ ನೂಕಿಸ್ತಾರೆ. ಇನ್ನೆದುರುಗಡೆನೆ ಎಷ್ಟು ಸಾರಿ ಹೇಳವ್ರೆ. ಆಮೇಲೆ MLA ಗ್ರಾಂಟ್ 6 ತಿಂಗಳಿಂದ ನನಗೆ ಇದಾನಿಲ್ಲ. ಆಮೇಲೆ ನಾನು ಲೆಟರ್ ಬರೆದು MLA ಗ್ರಾಂಟ್ ಎಷ್ಟು ದಿನ ಆಯ್ತು ಕೇಳಿ ಏನ್ ಮಾಡ್ಯಾರೆ? ನಾನು ಹೇಳೋದು, ನಾನು ಡೀಟೇಲ್ ಆಗಿ ಎಲ್ಲ ರಿಸರ್ವೇಶನ್ ಅಲ್ಲಿ ಏನು ವೈಲೇಷನ್ ಮಾಡಿದರೆ ಬರೀತೀನಿ, ಎಲೆಕ್ಷನ್ ಕಮಿಷನ್ಗೂ ಬರೀತೀನಿ, ಚೀಫ್ ಸೆಕ್ರೆಟರಿಗೂ ಬರೀತೀನಿ, ಮತ್ತೆ RDPR ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಬರೀತೀನಿ. ಆಮೇಲೆ ಎಲ್ಲಿ ನಾವು ಇಲ್ಲೆಲ್ಲೂ ನ್ಯಾಯ ಸಿಕ್ತು ಹೋದಾಗ ಎಲ್ಲಿ ಯಾವ ಅಥಾರಿಟಿ ನ್ಯಾಯ ಸಿಗುತ್ತೆ ಅಲ್ಲಿಗೆ ನಾನು ಅಪ್ರೋಚ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ತಡೆರಿ ಹಗುರವಾಗಿ ಮಾತಾಡಕ್ ನನಗೆ ನಾನು ಮನೆ ದಿವಸ ಕೂತ್ನಲ್ಲ, ನಾನೇನ್ ಹೇಳಿದೆ, ಮನವಿ ಮಾಡಿದ್ದೀನಿ. ಮನೆ ದಿವಸ ನಿಮ್ಮ ಎದುರುಗಡೆ ಏನ್ ಹೇಳಿದ್ದಪ್ಪ, ಕೂತ್ಕೊಂಡು ಸರಿಪಡಿಸಿ ಕಾನೂನು ರೀತಿ ಮಾಡಿ, ನನಗೇನು ವೈಲೇಷನ್, ನಾನು ಹಗುರವಾಗಿ ನನಗೂ ಗೊತ್ತಿದೆ ಅವ್ರು ಹೆಂಗ್ ನಡ್ಕತ್ತೇನೆ ಅನ್ನೋದು ಗೊತ್ತಿದೆ. ನಮ್ಮನ್ನು ಹಗುರವಾಗಿ ಕಂಡಾಗ ನಾವು ಯಾವ ರೀತಿ ಕಾಡ್ಬೇಕು. ನಾನು ಈ ರಾಜ್ಯದಲ್ಲಿ 30 ವರ್ಷ 25 ವರ್ಷ 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿಗಳಿಂದ ಕಲಿಬೇಕಾಗಿಲ್ಲ ನಾನು. ಪಾಪ ಅವ್ರ ದೇವ್ರು ಒಳ್ಳೇದು ಮಾಡಲಿ, ನಮ್ನ ಯಾವ ರೀತಿ ನಡ್ಕೊಂಡ್ರು. ನಂದು ಆಸ್ತಿ ನಂಬರ್ ಇತ್ತಲ್ರಿ, ನನಗೊಂದು ಫೋನ್ ಮಾಡಿ ಕರ್ಟೆಸಿಗೆ ಕರೆದ್ರೇನ್ರಿ. ನಾನು ಮಂತ್ರಿ ಇದ್ದಲ್ಲಿ ಕರ್ಟೆಸಿಗೆ ಕರೆದವ್ರಿ. ನಾನು ಈ ಸಾರಿ ನಾನು ಆಸ್ತಿ ನಂಬಕ್ಕೆ ಹೋಗೋದೇ ಇಲ್ಲ. ಯಾಕೆ ನಾನು ಹೋಗ್ಬೇಕು? ಬೇಡ. ಕರ್ಟೆಸಿಗೆ ಒಬ್ಬ ಶಾಸಕರಿಗೆ ದುರಂಕಾರ, ಆ ದುರಂಕಾರ ಏನು ಅವ್ರು ಮಲ್ಲಿ ಇಟ್ಕೊಳ್ಳಿ. ಪಾಪ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನೇನು ಅವ್ರ ಬಗ್ಗೆ ಕೆಟ್ಟದ್ದಿಲ್ಲ. ನಾವೇನಾದ್ರು ಅವ್ರಿಗೆ ಕೆಟ್ಟ ನಡ್ಕೊಂಡಿದ್ರೆ ಅವ್ರಿಗೆ ನಾನು ಅಂತ ಏನಾದ್ರು ಕೆಟ್ಟದಾಗಿದ್ರೆ ನಾನು ಅಂತ ಯಾವ ಇದೆ ನನಗೆ ನನ್ನಂತ ಅಧಿಕಾರಿಗಳಿಗೆ ಇದು ಕೊಡುವಂತಾರೆ ಯಾರು ಇಲ್ಲ. ನಮ್ ಜನಕ್ಕೆ ನೋವಾದಾಗ ನಾನು ಸುಮ್ಮನೆ ಕೂರಕ್ಕಾಗಲ್ಲ. ನನ್ನನ್ನು 6 ಬಾರಿ ಗೆಲ್ಸವ್ರೆ. ಇವತ್ತು ಉತ್ತರ ನಾಲೆ ದಕ್ಷಿಣ ನಾಲೆ ನೀರು ಹೋಗ್ತಾ ಇಲ್ಲ. ನಾನು ಪ್ರತಿ ಜೂನ್ ತಿಂಗಳಲ್ಲಿ ನೀರು ಬಿಡಿಸಿವೆ. ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಇಲ್ಲ. ಏನ್ ಇವತ್ತು ರೈತರು ಬೆಳೆ ಎಲ್ಲ ನಾಶ ಐತೆ. 2 ವರ್ಷದ ಬೆಳೆ ಪರಿಹಾರ ಬಂದಿಲ್ಲ. ಯಾರು ಇದಕ್ಕೆ ಸುಮ್ಮನೆ ಕೂತ್ಕೊಳ್ಳಕ್ಕಾಗತ್ತೇನ್ರಿ? ನಾನು ಸುಮ್ಮನೆ ಕೂರಕ್ಕಾಗತ್ತೆ ಹೇಳಿದ್ದು. ದಯಮಾಡಿ ನಿಮ್ ಪತ್ರಿಕಾ ಸ್ನೇಹಿತರಿಗೆ ಹೇಳ್ತೀನಿ, ಸುಮ್ಮನೆ ಕೂರಕ್ಕಾಗುತ್ತೋ ಮಾತಾಡ್ಬೇಕೋ ಬೇಡವೋ? ನಾನು ಮೊನ್ನೆ ಏನಾರು ಜಿಲ್ಲಾಧಿಕಾರಿಗಳ ಬಗ್ಗೆ ಸಣ್ಣದಾಗಿ ಮಾತಾಡಿದ್ನ ಸರ್, ಮನವಿ ಮಾಡಿದ್ದೆ ತಾನೆ. ಈ ತರ ಹೆಂಗಿದೆ, ಇಂಥದ್ದು ವೈಲೇಷನ್ ಆಗಿದೆ. ಅಯ್ಯೋ ನೋಡಪ್ಪ, ನನ್ನ ಜನ ವೋಟ್ ಹಾಕಿ ಆಯ್ಕೆ ಮಾಡ್ಯವ್ರೆ. ಅವರು IAS ಓದಿದ ತಕ್ಷಣ ಅಲ್ಲ, ಸಾಮಾನ್ಯ ಜನನ ಕಷ್ಟ ಸುಖ ವಿಚಾರಿಸಿದಾಗ IAS ಪೋಸ್ಟ್ಗೆ ಇದು ಬರುತ್ತೆ. ಬಡವ್ರನ್ನ ನನ್ ಬೇಡ, ನನ್ ಬಿಟ್ಟಾಕಿ ಸಾಮಾನ್ಯ ಜನ ಇಲ್ಲಿ ಬರ್ರಿ. ಈ ಕಡೆ ಈ ಪೂಜಾರು 1 ವರ್ಷದಿಂದ ತಿರುಗಿಸ್ತಾವ್ರಲ್ಲ ತಹಸೀಲ್ದಾರ್ ಕಚೇರಿ, ಬನ್ರಿ ಈ ಕಡೆ. ತಡೀರಿ ತಡೀರಿ. ಮೊನ್ನೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದೆ. ನಾನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಜಿಲ್ಲಾಧಿಕಾರಿ ಕಚೇರಿಯ ಇವರಿದ್ರು. ಸರ್ ತಪ್ಪು ತಿಳ್ಕೋಬೇಡಿ, DC-ಗೆ ಪರ್ಸನಲ್ ಫೋನ್ ಮಾಡಿದೆ, ಎತ್ತಲಿಲ್ಲ. DC-ಗೆ ಪರ್ಸನಲ್ ಫೋನ್ ಮಾಡಿದೆ ಶುಕ್ರವಾರ. ಅವ್ರ ಆಫೀಸ್ ಫೋನ್ ಮಾಡಿದೆ, ಅವ್ರ PA ಫೋನ್ ಮಾಡಿದೆ. ಆಗ ಅವ್ರು ಯಾರು ಫೋನ್ ಎತ್ತಿಲ್ವಲ್ಲ, ಶನಿವಾರ ಬೆಳಿಗ್ಗೆ ಪ್ರೆಸ್ ಕರೆದು ಹೇಳಿದೆ. ತಡೀರಿ, ತಾಳ್ಮೆಯಿಂದ ಕೇಳಿ ಸರ್. ನಾನು ಪಟ್ಟಿನ RTI ನಲ್ಲಿ ಕೊಡಕ್ ಬರಲ್ಲ ಅಂದ್ರೆ ಎಂಡಾಸ್ಮೆಂಟ್ ಕೊಡಿ. ನಾನು ಶುಕ್ರವಾರ ಶನಿವಾರ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಅವರು ಗುರುವಾರ ಅನೌನ್ಸ್ ಮಾಡಿರೋದು ಅಲ್ವರವೇ, 18ಕ್ಕೆ ಅವ್ರು ಅನೌನ್ಸ್. ನಾನು ಶುಕ್ರವಾರ ಸಾಯಂಕಾಲ ಸೀದಾ ಅಸೆಂಬ್ಲಿಯಿಂದ ಬಂದು ಅವ್ರ ಆಫೀಸ್ ಹತ್ರ ಹೋಗಿ ಅವ್ರ ಕಚೇರಿಗೆ ಹೋದೆ. DC ಇದ್ರೆ ನೋಡೋಣ ಅಂತ. ಅವ್ರ ಫೋನ್ ಎತ್ತಲ್ಲ, ನಮ್ಮನ್ನ ಇದು ಕೊಡಲ್ಲ.
ಅವ್ರು ಅಲ್ಲೋಗಿದ್ದೀವಿ ಇಲ್ಲೋಗಿದ್ದೀವಿ. ಅವರ ಪಿ ಎನ ಹೋಗಿ ಮಾತಾಡಿದ್ನ ಇಲ್ಲಿ ಕೇಳಿ. ಪಿ ಎಗೆ ಫೋನ್ ಕೊಡೆ, ಪರ್ಸನಲ್ ಫೋನಿಗೆ ಮಾಡಿ ಅಂದೆ, ಎತ್ತಲಿಲ್ಲ. ಅವ್ರ ಫೋನು ಎತ್ತಲಿಲ್ಲ. ನಮ್ಮ ರವಿ ಫೋನ್ನಲ್ಲೇ ಮಾಡಿದ್ದು. ಎತ್ತೋದ ನಾನೇನು ಮಾಡಬೇಕಪ್ಪ ಹೇಳಪ್ಪ. ಮಾರನೇ ಬೆಳಿಗ್ಗೆ ಪ್ರೆಸ್ ಕರೆದು ಹೇಳಿದ್ ನಿಜ. ನಮ್ಮ ಒಬ್ಬ ಗೌರವಿದ್ದ ನನಗೆ ನಾವೇನಂತ ಇವರಲ್ಲ, ನಾನು ಸಾಮಾನ್ಯ ಇದರಿಂದನೇ ಬಂದಿರೋನು. ಜನ 6 ಜನ ಆಯ್ಕೆ ಮಾಡ್ಯಾರು. ನಮ್ಮ ಜನಕ್ಕೆ ನೋವಾದಾಗ ನಾನು ಏನು ಮಾಡಬೇಕು? ಬತ್ತವ್ ನನ್ನ ಮನೆ ಬಾಗಿಲಿಗೆ, ಸರ್ ನಮ್ಮೂರಲ್ಲಿ ಒಂದು ವರ್ಗನೇ ಇಲ್ಲ, ಎಲ್ಲ ಪೂರ್ತಿ ತಗೊಂಡೋಗಿ ಬೇಕು ಅಂತ. ಒಂದೊಂದು ಪಂಚಾಯತಿಯಲ್ಲಿ ತಹಸೀಲ್ದಾರರು ಕಳಿಸಿದ್ದ 11 ಜನ ಎಂಗ್ರಿ ಮಾಡಿದ್ರು. ತಹಸೀಲ್ದಾರ್ ಯಾವ ಆಧಾರದ ಮೇಲೆ ಕಳಿಸಿದ್ರು? ನನಗೆ ಗೊತ್ತಿದೆ ಎಲೆಕ್ಷನ್ ಗೈಡ್ಲೈನ್ಸ್ ಏನೇನಿದೆ ಅಂತ. ಇವತ್ತು ಹೇಳಲ್ಲ, ಎಲ್ಲಿ ಹೇಳ್ಬೇಕಲ್ಲಿ ಹೇಳ್ತೀನಿ. ಇಲ್ಲೈತೆ ನೋಡಿ ಗೈಡ್ಲೈನ್ಸ್, ಎಲ್ಲ ಓದಿದ್ದೀನಿ. ನನಗೂ ಗೈಡ್ಲೈನ್ಸ್ ಗೊತ್ತಿದೆ. ಆಮೇಲೆ ಅಲ್ಲಿ ಎಲ್ಲಿ ಹೇಳಬೇಕು ಆಥರೈಸೇಷನ್ ಹೇಳ್ತೀನಿ. ಮುಂದಿನ ಸೋಮವಾರದೊಳಗೆ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿ ನಡೆದಿದೆ ಅದೆಲ್ಲ ಕೊಡಿ ಅಂದಿದ್ದೀನಿ. ಎಲ್ಲ ರವಿ ನಾನು ಮಾಡಿ ಕಳಿಸಿರೋದು ಇವತ್ತು ರೇ, ನಾನೇನ್ ಮಾಡಿ ಅಂತ ಹೇಳ್ತಾ ಇಲ್ಲ ರೀ. ಯಾಕ್ರಿ ತಹಸೀಲ್ದಾರ್ ಕಳಿಸ್ತಾ? ಯಾವ ಆಧಾರದ ಮೇಲೆ ಕಳಿಸ್ತಾ? ಈ ತಹಸೀಲ್ದಾರ್ ಹೆಂಗೆ ಆರ್ ಟಿ ಐನಲ್ಲಿ ದೃಢೀಕರಿಸಿಕೊಟ್ರು? ಇದು ಯಾವ ಕೊಡ್ರಿ ಇಲ್ಲ ರವಿ? ಈಗ ತಹಸೀಲ್ದಾರ್, ಹಾಸನ ತಹಸೀಲ್ದಾರರು ನಮ್ಗೆ ದೃಢೀಕರಿಸಿ ಹೆಂಗ್ರಿ ಕೊಟ್ರು? ನಾವು ಅದಕ್ಕೂ ಸೂಚನೆ ಎಲ್ಲ ನೋಡ್ಕೊಂಡೇ ಮಾಡಿರೋದು. ಈಗ ತಹಸೀಲ್ದಾರ್ ಅವರಲ್ಲಪ್ಪ ಇಲ್ಲಿ ತಾಳಪ್ಪ, ಇಲ್ಲಿ ಎಲ್ಲೈತಪ್ಪ ರವಿ? ಇದ ದೃಢೀಕರಿಸ ನಕಲು ಯಾವ ಆಧಾರದ ಮೇಲೆ ನನಗೆ ಕೊಟ್ರು? ನನಗೆ ಗೊತ್ತಿಲ್ಲಪ್ಪ. ನಾನು ತಡೆ ಅಲ್ಲ ಬ್ರದರ್, ನಾನು ಆಯ್ತಪ್ಪ ಒಪ್ಗೆತೀನಿ, ನಾನೇನು ಇಲ್ಲ ಅಂತ ಹೇಳಲ್ಲ. ತಹಸೀಲ್ದಾರ್ನ ಅಧಿಕಾರ ಇಲ್ಲ ಅಂತ ಹೇಳಿದ್ಮೇಲೆ ಇವ್ರು ಹೆಂಗ್ ನನಗೆ ಈ ತರ ಕಳಿಸಿರೋದು? ಯಾರು ಕಳ್ಸಕ್ಕೆ, ಯಾರು ಪ್ರಪೋಸಲ್ ಕಳ್ಸಕ್ಕೆ ಯಾರು ಹೇಳ್ತಾರೋ ತಹಸೀಲ್ದಾರಿಗೆ? ಎಲ್ಲ ತಹಸೀಲ್ದಾರ್ರಿಗೆ ಪ್ರಪೋಸಲ್ ಕಳ್ಸಕ್ಕೆ ಯಾರು ಹೇಳಿದ್ದು? ನಾನು ಹೇಳಿದ್ದೀನ? ಅವೊಮ್ಮೆ ಏನ್ ಹೇಳ್ತಾರೆ ಗೊತ್ತಾ ಹಾಸನ ತಹಸೀಲ್ದಾರರು? ಸರ್ ನಂದೇನಿಲ್ಲ ಸರ್, ಒಬ್ಬ ರಾಜಕಾರಣಿಗಳು ಕೂರಿಸ್ಕೊಂಡು DC ಅವ್ರೇನು ಹೇಳ್ತಾರೆ ಅದಕ್ಕೆ ನಾವು ಪ್ರಪೋಸಲ್ ಕಳಿಸ್ಬೇಕು ಸರ್. ನಾನು HP ಹತ್ರ ಮಾತಾಡಿದ್ದೀನಿ. ಅವರ ಆಫೀಸು ಎಂತಾರಪ್ಪ ಅವ್ರ ಹೆಸರು? ಅಲ್ಲ ಇವರು ಇನ್ನೊಬ್ರು ಸಿದ್ದರಾಜು ಅಂತ ಹೋದೆ. ಸರ್ ಸೋಮವಾರ ಬೆಳಿಗ್ಗೆನೆ ನಾನು ಅಲ್ಲೇ ಮನೆಗೆ ಗೆತ್ತೀನಿ ಅಂದೆ. ಶುಕ್ರವಾರ ನಾನು ಅಲ್ಲೇ ಮನೆಗೆ ಬಿಡ್ತೀನಪ್ಪ. ಇಲ್ಲ ಸರ್ ಕೈ ಮುಗಿತೀನಿ ಸರ್, ಬೇಡ 2 ದಪ್ಪನೇ ಇವೆ. ಶುಕ್ರವಾರ ಅರ್ಜಿ ಹಾಕಿ ಎಷ್ಟು ದಿನ ಆಯ್ತಪ್ಪ? 15 ದಿನ ಅರ್ಜಿ ಹಾಕಿದ್ರು. ಅದಕ್ಕೊಂದು ಉತ್ತರ ಕೊಡ್ಬೇಕಲ್ವಾ? 15 ದಿನ ಅರ್ಜಿ ಹಾಕಿದ್ರೆ RTI ನಲ್ಲಿ ಕೊಡಕ್ ಬರಲ್ಲ ಅಂತ ಕೊಡ್ಲಿ. ನನ್ಗೆ ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದಾ? DC ವೈಲೇಷನ್ ಮಾಡ್ಬೋದ ಕಾನೂನ್ನ? ಕೆಲವು ಕಡೆ ಶೆಡ್ ಹಾಕಿಸ್ತಾರೆ DC, ಕೆಲವು ಕಡೆ ಅವರೇ ಬಂದು ನಿಂತ್ಕೊಂಡು ಶೆಡ್ ಹಾಕಿಸ್ತಾವ್ರೆ. ಕೊಡ್ತೀನಿ, ಸರ್ಕಾರಿ ಕಚೇರಿಗಳ ಕಟ್ಟಡಕ್ಕೆ ಶೆಡ್ ಹಾಕ್ಸೋದು. ಅಸೆಂಬ್ಲಿ ಒಳಗೆ ರೈಸ್ ಮಾಡ್ತಾ ಇದ್ದೀನಿ. ಸರ್ಕಾರಿ ಕಚೇರಿ ದುಡ್ಡು ಬಂದಿದೆ, ಅಲ್ಲಿ ಶೆಡ್ ಹಾಕಿಸ್ಕೊಂಡು ಕೂತವ್ರೆ. ನನಗೆ ಗೊತ್ತಿಲ್ಲಪ್ಪ, ಅದನ್ನ ಆಮೇಲೆ ಅದೆಲ್ಲ ಅಲ್ಲಿ ಹೇಳ್ತೀನಿ. ನಾನು ಇಷ್ಟೇ ಹೇಳೋದು, ಜಿಲ್ಲಾಧಿಕಾರಿಗಳು ನಮಗೆ ಗೌರವ ಕೊಡೋದು ಬೇಡ. ನಾನು ಗೌರವ ಕೊಡಿ ಅಂತ ಅವ್ರು ಅಲ್ಲಿ ಹೋದ್ರೆ, ಸಣ್ಣ ಪುಟ್ಟ ಆಫೀಸರ್ಸ್ಗಳಿಗೆ ಹೋದ್ರೆ ದಯಮಾಡಿ ಕೇಳಿ ಯಾರು ಯಾವ ರೀತಿ ನಡ್ಕೋತಾರೆ. ಬೆಳಗ್ಗೆ ಕೂರಿಸ್ಕೊಳ್ಳೋದು 4 ಗಂಟೆ 5 ಗಂಟೆ 6 ಗಂಟೆ ದಿನ ಎಲ್ಲ ಅಧಿಕಾರಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಆಸ್ಥಾನದ ಮುಂದೆ ಸತ್ಯ ಮಾಡ್ಬಿಡ್ಲಿ, ನಾನು ಕೂರಿಸ್ಕೊಳ್ಳೋದಿಲ್ಲ ದಿನ ಕಳಿಸಿ ಅಂತ. ಅಧಿಕಾರಿಗಳಿಗೆ ಎಷ್ಟು ನೋವು ಕೊಡ್ತಾವ್ರೆ ಗೊತ್ತೇನ್ರಿ? ನನಗೇನ್ರಿ ಇವರೇ ಇರ್ಬೇಕು ಇನ್ನೂ 1.25 ವರ್ಷ, ನಾನು ಚೇಂಜ್ ಮಾಡಿ ಅಂತ ಸರ್ಕಾರ ಹೇಳಲ್ಲ. ನಾನು ಇಂಥವೆಲ್ಲ ನನ್ನ ಜೀವನದಲ್ಲಿ ನೋಡಿದ್ದೀನಿ. ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಎಂತೆಂಥ ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಇವರೇ ಇರಬೇಕು. ನಾನು ಇವ್ರ ಕಚೇರಿಗೆ ಅದಕ್ಕೋಸ್ಕರ ನಾನು ಒಂದ್ಸರಿ 2-3 ಸಾರಿ ಕರ್ಕೊಂಡು ಹೋದೆ. ಕೆಲವು ವಿಷಯನ ಹೋದ್ರೆ ಅಧಿಕಾರಿ ಆಚೆ ಹೋಗುವಂತ ಹೇಳಿದ್ರೆ ಇಲ್ವೇ ರವಿ? ಏಕವಚನದಲ್ಲಿ ಅವ್ರನ್ನ ನನಗೆ ಹೇಳ್ಬಿಡ್ಲಿ. ಆ ಗುಮಾಸ್ತರುಗಳನ್ನ ಎಷ್ಟು ನರಕಯಾತನೆ ಮಾಡ್ತಾವ್ರೆ ಅಂದ್ರೆ, ನಾನು ಹೇಳೋದು, ನಾನು ಈಗ ಬಂದಿರೋ SP ಅವರೇ, ನಾವೇನಾದ್ರು ಮಾತಾಡಕ್ ಹೋಗಿದ್ದೀನ? ಏನಾದ್ರು ಇದ್ರ ವಿಷಯ ತಿಳಿಸ್ತೀನಿ. ಚೀಫ್ ಸೆಕ್ರೆಟರಿ ಬಂದವ್ರೆ, ನಾನು ಅವ್ರ ಆಫೀಸ್ ಒಳಗಡೆ ಹೋಗಿದ್ದೀನ ಕೇಳಿ. ನಾನು ಅವ್ರ ಬಗ್ಗೆ ಏನಾದ್ರು ಮಾತಾಡಕ್ ಹೋಗಿದ್ದೀನ ಕೇಳಿ. ಈ ಚೀಫ್ ಸೆಕ್ರೆಟರಿ ಬಂದವ್ರಲ್ರಿ, ಒಂದಿನ ಅವ್ರ ಆಫೀಸ್ಗೆ ಹೋಗಿದ್ದೀನ್ರಿ. ಇವ್ರು ನಡ್ಕೊಳ್ಳೋ ಅಂತ ಇದನ್ನ ನಾನು ಇದು ಮಾಡೋದು. ಪಾಪ ಅರಸೀಕೆರೆ ಹತ್ರ ನಾವೆಲ್ಲ ಹೋಗಿ ಹಿಂದೆ ಆ ಜಮೀನು ಎಂತ ಊರೋದು, ಬೆಂಡೆಕೆರೆಗೆ ಹೋದು. ಆ ರೈತರನ್ನ ಪೊಲೀಸ್ ದೌರ್ಜನ್ಯ ಐತಿ ಅಂತ ಅವ್ರನ್ನ ರೈತರನ್ನ ಇದಾಗತ್ತೇನ್ರಿ?
ಒಳಯರಸೀಪುರದ್ದು ನ್ಯಾಷನಲ್ ಹೈವೇ, ಒಳಯರಸೀಪುರ ಬೈಪಾಸ್ ಎಷ್ಟು ದಿನ ಆಯ್ತು ಬಂದು? ಸರ್ಕಾರ ದುಡ್ಡು ಕೊಡೋದು, ರಾಜ್ಯ ಸರ್ಕಾರದ 10 ರೂಪಾಯಿ ಇಲ್ಲ. ರೈತರನ್ನ ಎಷ್ಟು ಗೋಳಿತಾರೆ ಗೊತ್ತಾ ದುಡ್ಡಿಗೆ? ನಾವ್ ಹೇಳಕ್ ಹೋದ್ರೆ ತಪ್ಪು ತಿಳ್ಕೊತಾರೆ. ಅವ್ರಿಗೆ ಒಳ್ಳೇದಾಗಲಪ್ಪ ಮೇಡಮ್ಗೆ, ನಾನೇನಾದ್ರು ಅವ್ರಿಗೆ ಇದಾಗಿ ನಡ್ಕೊಂಡಿದ್ರೆ, ನೋವಾಗಿ ನಡ್ಕೊಂಡಿದ್ರೆ ಪಾಪ ಅವ್ರಿಗಿಲ್ಲಮ್ಮ, ಇನ್ನೊಂದ್ಸರಿ ನಾವು ನೋವಾಗಿ ನಡ್ಕೊಳಕ್ಕಿಲ್ಲ ಅಂತ ಹೇಳಿ ನಿನ್ಗೆ ಒಳ್ಳೇದಾಗಲ್ಲಪ್ಪ ಅಂತ. ಮುಂದಿನ ಹೋರಾಟ ಮುಂದಿನ ಶುಕ್ರವಾರ ಇಡೀ 8 ತಾಲೂಕಿನ ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲ ಒಟ್ಟಿಗೆ ಬಂದು ಒಂದೊಂದು ತಾಲೂಕಲ್ಲಿ ಕನಿಷ್ಠ ಯಾರ್ಯಾರು ನೋವಾಗಿದೆ ಅವರೆಲ್ಲ ಬರ್ತಾರೆ. ಅಷ್ಟರೊಳಗೆ ಅರ್ಜಿ ಕೊಡ್ತಾರೆ, ತಾಲೂಕು ವೈಸ್ ಅರ್ಜಿ ಕೊಡಿಸ್ತೀವಿ. ಅದ್ರ ಮೇಲೆ ಇವ್ರಿಗೆ ಸರಿಪಡಿಸೋಕೆ ಕಾನೂನು ಇದ್ರೆ ಮಾಡಲಿ, ಸರಿಪಡಿಸೋಕೆ ಇವ್ರಿಗೆ ಅವಕಾಶ ಇಲ್ಲ ಅಂದರೆ ಎಲೆಕ್ಷನ್ ಕಮಿಷನ್ ಮುಂದೆ ನಾವು ಹೋಗ್ತೀವಿ, ಕೊಡ್ತೀವಿ. ಅಲ್ಲೂ ಆಗಲ್ಲ ಅಂದರೆ ಸರ್ಕಾರಕ್ಕೆ ಬರಿತೀವಿ. ಅಲ್ಲೂ ಆಗಲ್ಲ ಅಂದರೆ ಯಾವ ಅಥಾರಿಟಿ ಇದೆ ಅದ್ರ ಮುಂದೆ. ನಾನು ಹಿಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇದ್ರದ್ದು ಸುಪ್ರೀಂ ಕೋರ್ಟ್ ವರೆಗೆ ತಗೊಂಡೋಗಿದ್ದೀನಿ. ಅವಕಾಶ ಇದೆ ಅಂತ ಅದನ್ನ ಆಮೇಲೆ ಹೇಳೋಣ. ಬಟ್ ಅವರು ಅವಕಾಶನೇ ಇಲ್ಲ, ಅದಕ್ಕೆ ನಾವು ಮಾಡಿದ ಫೈನಲ್ ಅಂತ ಕೊಡಿ ಇಲ್ಲಿ ಮಾಡಿದ್ದ ಫೈನಲ್. ತಡೀರಿ, ಅದನ್ನ ಆಮೇಲೆ ಹೇಳ್ತೀನಿ ಬಿಡ್ರಿ. ಯಾರಿಗೆ ಫೈನಲ್ ಐತಿ ಎಲ್ಲ ನನಗೆ ಗೊತ್ತೈತೆ. ಇಲ್ಲಿ ಏನೈತ್ರಿ, ಇಲ್ಲಿ ಜಿಲ್ಲಾಧಿಕಾರಿಗಳು ವಾರ್ಡ್ ಸಂಖ್ಯೆ ಆಯ್ಕೆಯಾಗಬೇಕಾದ ಸದಸ್ಯ ಸಂಖ್ಯೆ ಕರಡು ಒಂದು ತಿಳಿಸಿರುವಂತೆ 15 ದಿನಗಳ ಕಾಲಾವಕಾಶ ನೀಡಿ ಆಕ್ಷೇಪಣೆಗಳನ್ನು ಆಕ್ಷೇಪಣೆಗಳಿದ್ದರೆ ಅಹವಾಲುಗಳನ್ನು ಹೇಳಿಕೊಳ್ಳಲು ಅವಕಾಶ ನೀಡಿ ನಂತರ ಅಂತಿಮ ಅಧಿಸೂಚನೆ ಹೊರಡಿಸೋದು. ಯಾರಿಗೆ ಬರ್ದಿರೋದು? ಅವ್ರ ಎಲೆಕ್ಷನ್ ಕಮಿಷನ್ ಕಳಿಸಿರೋದು. ಇದು ಸರ್ಕ್ಯುಲರ್. ಕರ್ನಾಟಕ ಬಹುಮಾಡಿ ಕಟ್ಟಡ ಸುತ್ತೋಲೆ ಗ್ರಾಮ ಪಂಚಾಯತಿ. ಇದು ಯಾರೋ ಅವರ ಇವ್ರು ಕಳಿಸಿರೋದು ಸುತ್ತೋಲೆಯ. ಯಾರೋ ಸೋಮಶೇಖರ್, ನಿರ್ದೇಶಕರು, ಪಂಚಾಯತ್ ರಾಜ್ ಸರ್ಕಾರದ ಉಪ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಇಲಾಖೆ. ಇನ್ನೂ ಐತೆ, ಅವೆಲ್ಲ ಅಲ್ಲಿ ಹೇಳ್ತೀನಿ, ಎಲ್ಲಿ ಹೇಳ್ಬೇಕು. ಪಾಪ ನನಗೆ ಜಿಲ್ಲಾಧಿಕಾರಿಗಳು ಅಷ್ಟು ಅನುಭವ ಇಲ್ಲ, ಅಷ್ಟು ಓದಿಲ್ಲ. ಪಾಪ ಅವ್ರು IAS ಓದಿರೋರು. ನಾವು ಸಣ್ಣದಾಗಿ ಓದಿರೋ ಸ್ವಾಮಿ. ನಾನು IAS ಮಾಡಿಲ್ಲ, ಗೊತ್ತಿಲ್ಲ, ಗ್ರಾಜುಯೇಷನ್ ಇಲ್ಲ ನಮಗೆ. ಅದು ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ. ಯಾರ ಮುಂದೆ ನಾನು ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೀನಿ, ನನ್ನ ಕೈಲಿ ಏನೇನು ನಡೀತಾ ಇದೆ ಗೊತ್ತಿದೆ. ಇದೇನು ಜಾಸ್ತಿ ನಮ್ಮ ಜಿಲ್ಲೆದು ಉದ್ದೇಶ ಏನು? ಆ ಮೇಡಮ್ನ ನನಗೆ ಕೊಡೋದು ಬೇಡ, ಬಡವರಿಗೆ ಕೊಡಿ. ನಾನೇನು ಈ ತಪ್ಪ ಕೆಲವು ಟೈಮ್ ಹೇಳ್ತೀನಿ, ಸ್ಕೂಟ್ರಲ್ಲಿ ಹೋಗ್ಬೇಡಿ ಮೇಡಮ್, ಯಾಕೆ ಬೇಕು, ಕಾರಿಲ್ವಾ? ಹೋಗಿ ಬಡವ್ರು ವಿಚಾರಿಸಿ, ಹಳ್ಳಿಗೆ ಹೋಗಿ, ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ, ಎಷ್ಟಿದೆ ನಿನ್ನ ಹತ್ರ ಕಡ್ತಾ, ಖಾತೆ ಆಗೋದು ಎಷ್ಟೈತೆ, 1 to 5 ಎಷ್ಟೈತೆ, ಬರ್ಲಿ ನನ್ನ ಎದುರುಗಡೆ. 40 ವರ್ಷ ಅವ್ರದೇ ಹೇಳೋದು. ಯಾವ ಇಲಾಖೆಯಲ್ಲಿ ಯಾವ ಕಡತ ಪೆಂಡಿಂಗ್ ಇದೆ, ಯಾವ ಏನು ಪೆಂಡಿಂಗ್ ಇದೆ ಅನ್ನೋದು ಕೊಡ್ಲಿ ರೈಟಿಂಗ್ ಅಲ್ಲಿ. ನಾನು ತಡೆಯ, ನಾನು ಹೇಳೋದು ಈಗ ನಿಮ್ ಎದುರುಗಡೆ ಹೇಳ್ತಾ ಇದ್ದೀನಿ. ಒಂದೊಂದು ವಿಲೇಜ್ ಅಕೌಂಟೆಂಟ್ ಹತ್ರ 40 ವರ್ಷ ಆದ್ರೂ ಖಾತೆ ಆಗಿಲ್ಲ, 1 to 5 ಯಾಕಾಗಿಲ್ಲ, ಸರ್ವೇರ್ ತಪ್ಪು. ಇವರೇ ಇಲ್ಲಿ ಎಷ್ಟು ದಿನದಿಂದ ಕೊಟ್ಟು ಏನಕ್ಕೋಸ್ಕರ ಕೊಟ್ಟಿದ್ರಿ? 129 ಸರ್ವೆ ನಂಬರ್ 3 ಎಕರೆ ದರಖಾಸ್ತು ಮಂಜೂರಾಗಿದೆ. ಅದು ಚಂದ ಚಂದ್ರ ಟೆಂಟ್ ಆಗ್ಬಿಟ್ಟಿದೆ ಅಷ್ಟೇ. ಅದನ್ನು ಸರಿಪಡಿಸ್ಕೊಡಿ ಅಂತ ನಾನು 1 ವರ್ಷ ಆಗಿದೆ ಅರ್ಜಿ ಕೊಟ್ಟಿದ್ವಿ. 1 ವರ್ಷದಿಂದ ತಿರುಗ್ತಾವ್ರಲ್ಲ, ಇನ್ಯಾರ ಕೈಲಿ ಹೇಳಿಸ್ಬೇಕಪ್ಪ? ಅವ್ರು ಹೇಳ್ತಾ ಇರೋದು ಇದು ಹಳೆ ಅರ್ಜಿ ಗೊತ್ತಿಲ್ಲ ನನಗೆ ಅಂತ. ಮೇಡಮ್ ಸೈನ್ ಮಾಡ್ಯಾವ್ರೆ, ಇದು ಹಳೆ ಅರ್ಜಿ ನನಗೆ ಗೊತ್ತಿಲ್ಲ ಅಂತಾರೆ. ಇಲ್ಲಿ ಸೈನ್ ಮಾಡಿದ್ದಾರೆ. ಇಲ್ಲಿ ಮೇಡಮ್ ಸೈನು 19/2/26 ಸೈನ್ ಮಾಡ್ಯಾರೆ. ತಹಸೀಲ್ದಾರ್ ಅಲ್ಲಪ್ಪ. ನನಗೆ ಅವರು ಅಂತ ಇದ್ರೆ ಮೇಡಮ್ ಅವರು ನನ್ನ ಜೊತೆ ನಿಮ್ನು ಕರ್ಕೊಂಡು ಹೋಗ್ತೀನಿ, 1-2 ಹಳ್ಳಿ ಕರ್ಕೊಂಡು ಹೋಗ್ತೀನಿ. ಅವ್ರು ಏನೈತೆ ವಿಲೇಜ್ ಅಕೌಂಟೆಂಟು ಕರೆಸಿ, ಏನಿದೆ ಅಲ್ಲಿ ತಿಳ್ಕೊಂಡ್ಮೇಲೆ ಮಾತಾಡೋಣ. ಅಯ್ಯೋ ಅಪ್ಪ, ಮುಖ್ಯಮಂತ್ರಿಗಳು ಕರ್ಕೊಂಡ್ಬಂದು ಕಂದಾಯ ಕೊಡಿಸಿ ಇದೆಲ್ಲ ಮಾಡಿದ್ರು. ಯಾರನ್ನ ಎಂತಾರು ಅಂಗನವಾಡಿ ಮೇಡಮ್ಮು ಇಂತಿಂತಾರೆ ಇಷ್ಟಿಷ್ಟು ಜನ ಕರ್ಕೊಂಡ್ಬರ್ಬೇಕು ಅಂತ ಎಲ್ಲ ಮಾಡಾಯ್ತು. ಗೊತ್ತಾ? ಪಾಪವ್ರಿಗೆ ಒಳ್ಳೇದಾಗಲಿ, ಇನ್ನೂ 1-1/4 ವರ್ಷ ಒಳ್ಳೆ ಕೆಲಸ ಮಾಡಿ ಮತ್ತೆ ಈ ಕಾಂಗ್ರೆಸ್ ರಾಜ್ಯದಲ್ಲಿ ಬರಂಗ್ ಮಾಡಲಿ ಅಷ್ಟೇ. ಅಷ್ಟೊಂದು ಕೆಲಸ ಮೇಡಮ್ ಮಾಡಲಿ. ಪಾಪ ಅವ್ರಿಗೆ ನೋವಾಗಿದ್ರೆ ನಾನು ಇನ್ನು ನೋವಾಗಿ ಹೆಂಗ್ ನಡ್ಕೋಬೇಕು ಅಂತ ಅವರೇ ಹೇಳಿ. ಹಂಗೆ ನಡ್ಕತ್ತೀನಿ, ನಡಿ. ಒಂದು ಸ್ವಲ್ಪ ಆ ರೂಲ್ಸು ಇವೆಲ್ಲ ಬುಕ್ಕನ್ನ ನನಗೆ ಓದಕ್ಕೆ ಬರಲ್ಲ, ಅವ್ರು ಒಂಚೂರು ನೋಡ್ಬಿಟ್ಟು ನಮ್ಗೆ ಹೇಳಿ. ಅಲ್ವಾ ಸರ್? ಕರೆಕ್ಟಾ ಸರ್? ನಾನೇನಾದ್ರು ನಾನು ಮೊನ್ನೆ ಪ್ರೆಸ್ಸಲ್ಲಿ ಹೇಳ್ತಾ ಇರಲಿಲ್ಲ, ಶುಕ್ರವಾರ ಸಾಯಂಕಾಲ ಓದೆ.
ಹೋಗಿದ್ದೀನೋ ಇಲ್ವೋ ಹೇಳಿ. ಫೋನ್ ಎತ್ತಲ್ಲ. ಅವ್ರ ಆಫೀಸ್ಗೆ ಹೋಗಿ ಅವ್ರಿಗೆ ಹೇಳಕ್ ಈ ತರ ಹಿಂಗೈತೆ ಅಂತ ಹೇಳಕ್ ಹೋಗಿ ಫೋನ್ ಎತ್ತಲ್ಲ. ಅವ್ರ ಪಿ ಎಗೆ ಹೇಳಿ ಬಂದಿದ್ದೀನಿ, ಅವ್ರ ಗುಮಾಸ್ತರಿಗೆ ಹೇಳಿದ್ದೀನಿ. ಆಯ್ತು, ಅದಾದ್ಮೇಲೆ ನಾನು ಹೋದ್ನಲ್ಲ ಮನೆಗೆ, ರೇವಣ್ಣರೇ ಯಾಕೆ ಬಂದಿದ್ರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ, ನೀವು ಮಾಜಿ ನನ್ನ ಸೀನಿಯರ್ ಅಂತಾರಲ್ಲ, ನಾನು ಸೀನಿಯರ್ ಬೇಡಪ್ಪ, ನಾನು ಆರ್ಡಿನರಿ ಶಾಸಕ, ನಾನು ಈ ಕೂಲಿ ಮಾಡ್ತಾ ಇದ್ದೀನಿ ಜನಕ್ಕೆ, 2.5 ಲಕ್ಷ ಜನ ನನಗೆ ಕೂಲಿ ಕೊಟ್ಟವ್ರೆ. ಅವ್ರಿಗೆ ರೇವಣ್ಣರೇ ಯಾಕೆ ಬಂದಿದ್ರಿ ನೀವು, ಯಾರ ಪರವಾಗಿ ಕೂಲಿ ಕೇಳಕ್ ಬಂದಿದ್ರಿ ನೀವು ಹೇಳ್ಬೋದಾಯ್ತಲ್ಲ. ಮಾರನೇ ಬೆಳಗ್ಗೆ ಹೇಳಲಿಲ್ಲ, ಅದು ಕರೆದು ಹೇಳಿದೆ. ಪಾಪ ಇವ್ರನ್ನ ನನಗೇನು ಅವ್ರ ಬಗ್ಗೆ ಏಕವಚನ ಮಾತಾಡಿ ಏನಾಗಬೇಕು ಅವ್ರದ್ದೇನಾದ್ರು. ಈಗ ಜಿಲ್ಲಾ ಪಂಚಾಯತಿ ಚೀಫ್ ಸೆಕ್ರೆಟರಿ ನಾನು ಯಾವ ಥರ ಮಾತಾಡೋಕೆ ಹೋಗಿದ್ದೀನ, SP ಬಂದವರೆ ಏನೇನು ನಡೀತಾ ಇತ್ತು ಈ ಜಿಲ್ಲೆ ಒಳಗೆ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಕಾಲ ಬರಬೇಕು ಹೇಳ್ತೀನಿ, ನನಗೆ ಗೊತ್ತಿದೆ. ಪೇರು ಅದನ್ನ ಹೇಳ್ತಾರೆ ಸರ್, ಹಿಂದಿನ DC ಅವರು SP ಬಗ್ಗೆ ಹೀಗೆ ಮಾತಾಡಿದ್ರು, ಈಗಲೂ ಈಗ ಮಹಿಳೆಯರ ಕಡೆಗೆ ಯಾಕೆ ರೇ ತಡೀರಿ, ಮೊನ್ನೆ ದಿವಸ ನಾನು ಹಿಂದಿನ DC 1000 ರೂಪಾಯಿ ಬೆಟ್ರು ಅಂತ ಹೇಳಿಲ್ವೇನ್ರಿ. ಅವ್ರು ಈ ತರ ನಡ್ಕೊತಾ ಇರಲಿಲ್ಲ. ನಾನು ಯಾರಿಗೂ ಮಹಿಳೆಯರ ಬಗ್ಗೆ ನಾನು ಇದು ಮಾಡಕ್ ಹೋಗಿಲ್ಲ. ಯಾರಿಗೆ ಈಗ SP ಬಂದವ್ರು ನಾವೇನಾದ್ರು ನಡ್ಕೊಂಡಿದ್ದೀನಿ. ಈಗ ಬಂದಿರೋ SP, ಹಿಂದಿನ SP ಹೆಂಗಾಗ್ಬಿಟ್ಟು ಯಾರ್ಯಾರ ಬಗ್ಗೆ ನಾನು ಇವತ್ತು ಹೇಳಲ್ಲ, ಕಾಲ ಬಂದಾಗ ಹೇಳ್ತೀನಿ. ನಡೀರಿ.